ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ನಿಂದ ಇಷ್ಟು ದಿನ ಸಿಲಿಂಡರ್ ಸಮಸ್ಯೆ ಆಗ್ತಾ ಇತ್ತು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಲಭ್ಯ ಆಗ್ತಾ ಇಲ್ಲ ಅಂತ ಬೆಂಗಳೂರಲ್ಲ ಇಡೀ ರಾಜ್ಯದ ಅನೇಕ ಹೋಟೆಲ್ಗಳನ್ನ ಬಂದ್ ಮಾಡಲಾಗಿತ್ತು. ಆದ್ರೆ ಇದು ಕೇವಲ ಹೋಟೆಲ್ಗಳಿಗೆ ಸೀಮಿತ ಆಗಿರೋ ಸಮಸ್ಯೆ ಅಲ್ಲ. ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸರಬರಾಜು ಕೂಡ ವ್ಯತ್ಯಯ ಆಗುವಂತ ಪರಿಸ್ಥಿತಿ ಉಂಟಾಗಿದೆ. ಅಂದ್ರೆ ಬೆಂಗಳೂರು ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಕ್ಯೂ ನಿಂತು ಪೆಟ್ರೋಲ್ ಅನ್ನ ಪರ್ಚೇಸ್ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಬೆಂಗಳೂರಲ್ಲಿ ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗಿರುವಂತ ಪರಿಸ್ಥಿತಿ ಉಂಟಾಗಿರುವಂತದ್ದು. ಸದ್ಯ ನಾನೀಗ ಸುಮ್ಮನಹಳ್ಳಿಯ ಪೆಟ್ರೋಲ್ ಬಂಕ್ ನಲ್ಲಿದ್ದೀನಿ. ನೀವು ಗಮನಿಸ್ತಾ ಇರಬಹುದು, ಇದು ಕಳೆದ 3-4 ದಿನಗಳಿಂದ ಬಂದ್ ಆಗಿದೆ. ಕಾರಣ ಲೋಡ್ ಸಿಗ್ತಾ ಇಲ್ಲ, ಇವರಿಗೆ ಸ್ಟಾಕ್ ಬಂದಿಲ್ಲ. ಹೀಗಾಗಿ ಪೆಟ್ರೋಲ್ ಬಂಕ್ ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂತ ಕೆಲಸ ಆಗಿದೆ. ಅಂದ್ರೆ ಈ ಯುದ್ಧದ ಎಫೆಕ್ಟ್ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಕೂಡ ಸಿಗದೆ ಇರುವಂತಹ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಸದ್ಯ ಈ ಪೆಟ್ರೋಲ್ ಬಂಕ್ ನ ಮ್ಯಾನೇಜರ್ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಎಷ್ಟು ದಿನದಿಂದ ಪೆಟ್ರೋಲ್ ಬಂಕ್ ನ ಕ್ಲೋಸ್ ಮಾಡಿದೀರಾ? ಯಾವ ಕಾರಣಕ್ಕೆ ಸರ್? ಮೇಡಮ್, ಸ್ಟಾಕ್ ಬರ್ತಾ ಇಲ್ಲದ್ರಿಂದ 4 ದಿವಸ ಆಯ್ತು ನಾವು ಕ್ಲೋಸ್ ಮಾಡಿ. ಸ್ಟಾಕ್ ಗಳು ಬರ್ತಾ ಇಲ್ಲ ಅಂದ್ಬಿಟ್ಟು ನಾವು ಕ್ಲೋಸ್ ಮಾಡಿದ್ದೀವಿ. ಸರ್, ಇವಾಗ ಅಲ್ಲೆಲ್ಲೋ ಯುದ್ಧ ನಡೀತಾ ಇದೆ, ಇದರಿಂದ ಈ ತರ ಒಂದು ಸಮಸ್ಯೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಇದು ಎಷ್ಟು ದಿನದಿಂದ ನೀವು ಸಮಸ್ಯೆ ಎದುರಿಸ್ತಾ ಇದ್ದೀರಾ ಅಂತ? ಮೇಡಮ್, ಇವಾಗ ಒಂದ್ 4 ದಿವಸದಿಂದ ನಾವು ಸಮಸ್ಯೆ ಎದುರಿಸ್ತಾ ಇರೋದು. ಅಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಹೊರಗಡೆಯಿಂದ ಬರ್ತಾ ಇರೋದೇ ಪೆಟ್ರೋಲ್ ಡೀಸೆಲ್ ಇದರಿಂದ ನಾವು ಈ ತರ ಸಮಸ್ಯೆ ಎದುರಿಸಬೇಕಾಗಿದೆ. ಮೇಡಮ್, ನಿಮಗೆ ಎಲ್ಲಿಂದ ಸ್ಟಾಕ್ ಬರ್ತಾ ಇತ್ತು ಸರ್? ನಾವು ದೇವನಗುಂದಿ ಅಲ್ಲಿಗೆ ಹೊರಗಡೆಯಿಂದ ಬರ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ಕಂಪ್ಲೀಟ್ ಸ್ಟಾಕ್ ಸಿಗ್ತಾ ಇಲ್ಲ. ಡೀಲರ್ಸ್ ಗಳು ಏನ್ ಹೇಳ್ತಾ ಇದಾರೆ ಅಂತ? ಅಲ್ಲ, ಡೀಲರ್ಸ್ ಗಳು ಅವ್ರನ್ನು ಅಲ್ಲಿ ವಿಚಾರಣೆ ಮಾಡ್ತಾ ಇರ್ತಾರೆ. ಸೇಲ್ಸ್ ಆಫೀಸರ್ ನ ವಿಚಾರಣೆಗಳು ಮಾಡ್ತಾ ಇರ್ತಾರೆ. ಅವರು ಮಾತಾಡಿ ಏನೇನಾಗಬೇಕು ಅದ್ ಮಾಡ್ತಾರೆ. ಸರ್, ಇವಾಗ 4 ದಿನದಿಂದ ಪೆಟ್ರೋಲ್ ಕ್ಲೋಸ್ ಆಗಿದೆ ಅಂತ ಅಂದ್ರೆ ಗ್ರಾಹಕರಿಗೂ ಒಂದ್ ರೀತಿ ಆತಂಕ. ಅವ್ರು ಏನ್ ಹೇಳ್ತಾರೆ? ಬಟ್ ಏನು ಮಾಡಕ್ಕಾಗಲ್ಲ ಮೇಡಮ್, ಅವರು ಸ್ಪಂದಿಸಲೇಬೇಕು. ಇವಾಗ ಸಿಕ್ಲಿಲ್ಲ ಅಂದಾಗ ಅವರು ಏನು ಮಾಡಕ್ಕಾಗಲ್ಲ. ಇವಾಗ ತಂದ್ರೆ ನಾವು ಸೇಲ್ಸ್ ಮಾಡಕ್ ನಮಗೂ ಒಂದು ಇದಿರುತ್ತದೆ. ಪೆಟ್ರೋಲ್ ಡೀಸೆಲ್ ಬಂದಿರೋ ನಾವು ಅದು ಹೇಳ್ತಾ ಇದೀವಿ. ಇವಾಗ ಈ ಸಮಸ್ಯೆ ಎಲ್ಲ ಸರಿ ಎಷ್ಟು ದಿನದಲ್ಲಿ ಸರಿ ಹೋಗ್ಬೋದು ಅಂತ ಅನ್ಸುತ್ತೆ ನಿಮ್ ಪ್ರಕಾರ? ಯಾವಾಗ ಸ್ಟಾಕ್ ಬರುತ್ತೆ ಅಂತ ಅನ್ಸುತ್ತೆ? ನಮಗೂ ಇನ್ನೊಂದು ವಾರ ಅದ್ರ ಮೇಲೆ ಆದ್ಮೇಲೆ ಬರ್ಬೋದು. ಅದು ಸ್ವಲ್ಪ ಯುದ್ಧ ನಿಂತಾಗ ಅಲ್ಲೂ ಸ್ಟಾಕ್ ಗಳು ಇದಾದ್ರೆ ನಮಗೂ ರೈಸ್ ಕೊಡ್ಬೋದು ಅನ್ಸುತ್ತೆ ಮೇಡಮ್. ಇದು ಇಲ್ಲಿನ ಸಿಬ್ಬಂದಿ ಹೇಳ್ತಾ ಇರುವಂತ ಮಾತು. ಅಂದ್ರೆ ಈ ಎಲ್ಲ ಸಮಸ್ಯೆ ಸಾಲ್ವ್ ಆಗ್ಬೇಕು ಅಂತ ಅಂದ್ರೆ 1 ವಾರ ಬೇಕು. ನೀವು ಗಮನಿಸಬಹುದು ಆ ಕಡೆ, ಅಂದ್ರೆ ಪೆಟ್ರೋಲ್ ಸಿಗದ ಕಾರಣ ಅನೇಕ ವಾಹನಗಳು ಪೆಟ್ರೋಲ್ ಬಂಕ್ ಮುಂದೆನೆ ಪಾರ್ಕ್ ಮಾಡಿ ನಿಲ್ಲಿಸಿರುವಂತ ದೃಶ್ಯಗಳು ಕಾಣಿಸ್ತಾ ಇದೆ. ಅಂದ್ರೆ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿದೆ, ಪೆಟ್ರೋಲ್ ಸಿಗ್ತಾ ಇಲ್ಲ, ಮುಂದೆ ಏನ್ ಮಾಡ್ಬೇಕು ಅನ್ನುವಂತಹ ಒಂದು ಆತಂಕದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ಯಾವಾಗ ಸಮಸ್ಯೆ ಕ್ಲಿಯರ್ ಆಗತ್ತೆ ಅನ್ನೋದು ಕೂಡ ಈಗ ಸದ್ಯಕ್ಕೆ ಕ್ವಶನ್ ಮಾರ್ಕ್ ಆಗಿದೆ. ಸಿಬ್ಬಂದಿಗೂ ಕೂಡ ಇಲ್ಲಿ ಕೆಲಸ ಇಲ್ಲ. ಹೀಗಾಗಿ ಇದೊಂದೇ ಪೆಟ್ರೋಲ್ ಬಂಕ್ ಅಲ್ಲ, ಬೆಂಗಳೂರಿನ ಈ ಭಾಗದ ಅನೇಕ ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗಿದೆ. ಕಾರಣ ಸ್ಟಾಕ್ ಸಿಗ್ತಾ ಇಲ್ಲ, ಲೋಡ್ ಬರ್ತಾ ಇಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.